ಯೂತ್ ಕೋಲಾರ ಡಿಸ್ಟ್ರಿಕ್ಟ್ ಇಂದ ಸುಬ್ಬು ಟೀಮ್ ಆ ಟೀಮ್ ಅಲ್ಲಿ ಆನಂದ್ ಜೀವಿ, ದಿನೇಶ್, ನಾರಾಯಣಸ್ವಾಮಿ, ಮುನಿರಾಜ್ ಬಾಬು ಇವರು ನಮ್ಮ ಐದ್ಲಾಪುರ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ನಮ್ಮೂರು ದೊಡ್ಡವರ ಕಡೆಯಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. जय जनसेना, जय जनसेना, जय जनसेना, जिंदाबाद। ఏం సరే చెప్పేది ಸೇನಾ ಫಸ್ಟ್ ಆಗಿ ಮೊದಲಾಗಿ ನಮ್ಮ ಕರ್ನಾಟಕಕ್ಕೆ ನಮಸ್ಕಾರ ಹೊಂದಿಸ್ತಾ ಈ ಕನ್ನಡ ಭೂಮಿಗೆ ನಾವು ಜನಸೇನಾ ಪಕ್ಷ ಏನಕ್ಕೆ ತರ್ತಾ ಇದ್ದೀವಿ ಅಂದ್ರೆ, ನಾವು ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಜನಸೇನಾ ಯೂತ್ ಅಂತ ಏನ್ ಮಾಡ್ಕೊಂಡಿದೀವಿ ಸುಬ್ಬು ಟೀಮ್ ಅಲ್ಲಿ, ನಾವು ಎಲ್ಲಾ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಮನೆ ಮನೆಗೂ ಒಂದು ವೋಟರ್ ರೆಡಿ ಮಾಡ್ಬೇಕು ಜನಸೇನಾ ಪಕ್ಷ ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗಾಗಲೇ ಎಲ್ಲಾ ತಾಲೂಕುಗಳಿಗೂ ನಾವು ಹೋಗ್ತಾ ಇದ್ವಿ, ಬರ್ತಾ ಇದೀವಿ. ಈಗ ನಾವು ನಮ್ಮ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಐದ್ಲಾಪುರ ಗ್ರಾಮದಲ್ಲಿ ಈ ದೊಡ್ಡ ವ್ಯಕ್ತಿರೆಲ್ಲ ನಮ್ಮ ಚಿರಂಜೀವಿ ಕುಟುಂಬದ ಫ್ಯಾಮಿಲಿ ಆಗಿದ್ರು. ಅವರೆಲ್ಲ ಅಣ್ಣ ನಾವು ಜನಸೇನಕ್ಕೆ ಏನೇ ಆಗ್ಲಿ, ಕಷ್ಟ ಬರ್ಲಿ ಸುಖ ಬರ್ಲಿ ಜನಸೇನಾದಲ್ಲಿ ಇರ್ತೀವಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಇವತ್ತು ನಾವು ಆ ಗ್ರಾಮಕ್ಕೆ ಬಂದಿದ್ದೀವಿ. ಆ ಗ್ರಾಮದಲ್ಲಿ ಎಲ್ಲಾ ದೊಡ್ಡವರು ಸಮ್ಮುಖದಲ್ಲಿ ನಮ್ಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಸೇನಾ ಜೆಂಡಾ ನಾವು ನಿಲ್ಸ್ಬೇಕಂತ ಎಲ್ಲಾ ಯೂತ್ ಅಲ್ಲಿ ನಾವು ಕೇಳ್ತಾ ಇದ್ವಿ. ದಯವಿಟ್ಟು ಆ ಜನಸೇನಾ ಜೆಂಡಾ ಅದು ಎಲ್ಲಾಗ್ಬೇಕಂದ್ರೆ ನಮ್ಮ ಮುಳಬಾಗಿಲು ಗಡಿ ಭಾಗದಲ್ಲೇ ನಾವು ನಿಲ್ಸ್ಬೇಕು. ಯಾಕಂದ್ರೆ ಬೈಪಾಸ್ ಇದು ತಿರುಪತಿಗೆ ಹೋಗುವಾಗ ಬರುವಾಗ ಎಲ್ಲ ಇದೇ ರೋಡ್ ಅಲ್ಲಿ ಬರ್ತಾರೆ. ಈ ಗಡಿ ಭಾಗದಲ್ಲಿ ನಾವು ದೊಡ್ಡದಾಗಿ ಒಂದು ಫ್ಲಾಗ್ ಅನ್ನ ನಾವು ಆರಿಸ್ಬೇಕಂತ ಹೇಳಿ ನಾವೆಲ್ಲ ಪಣ ತೊಟ್ಟಿದೀವಿ. ನಮ್ಮ ಮುಳಬಾಗಿಲು ಮೂಡಲ ಬಾಗಿಲು ಅಂತೀವಿ. ಇದನ್ನ ಆದಷ್ಟು ಇಲ್ಲಿ ಏನು ಪ್ರಾರಂಭ ಮಾಡ್ತೀವಿ ಅದು ಯಾವತ್ತಿಗೂ ಫೈಲ್ಯೂರ್ ಆಗೋದು ಇಲ್ಲ. ಹಾಗಾಗಿ ನಾವು ಈ ಗಡಿ ಭಾಗದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. ಜನಸೇನಾ ಅನ್ನೋದು ನಾವು ತರಬೇಕಂತಾನೆ ನಾವು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೀವಿ. ಜೈ ಜನಸೇನಾ. ಇಲ್ಲಿ ಸುಮಾರು ಗಣ್ಯರಿದ್ದಾರೆ ಹಾಗೂ ದೊಡ್ಡವರಿದ್ದಾರೆ. ಇವತ್ತು ಏನ್ ಈ ಟೂರ್ನಮೆಂಟ್ ನಡೀತಾ ಇದೆ ಅಂತಂದ್ರೆ, ಈ ಒಂದು ಫಂಕ್ಷನ್ಗೆ ನಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದಂತ ನಮ್ಮ ಯಾವ್ದು ಈ ಊರು ಐದ್ಲಾಪುರ ಗ್ರಾಮಸ್ಥರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿ ನೆಕ್ಸ್ಟ್ ಇವಾಗ ಇಷ್ಟೊತ್ತು ಮಾತಾಡಿದ್ರು, ನಮ್ಮ ಸಾರ್ ಮಾತಾಡಿದ್ರು, ಇನ್ನೊಬ್ರು ಮಾತಾಡಿದ್ರು. ಸೊ ಆಂಧ್ರದಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಅದೇ ತರ ನಾವು ಬೆಳಿಬೇಕು, ನಡೆಸಬೇಕು ಅಂತ ಉದ್ದೇಶದಲ್ಲಿ ನಾವು ನೆಕ್ಸ್ಟ್ ಒಂದು ಪವನ್ ಕಲ್ಯಾಣ್ ಏನ್ ಇವತ್ತು ಒಂದು ಜನಸೇನಾ ಪಾರ್ಟಿ ಅಂತ ಇದೆಯೋ ಅದನ್ನ ನಾವು ಮುಂದೆ ಒರೆಸಿ ಅದೇ ತರ ಒಂದು ಕೆಲಸಗಳು ಇಲ್ಲಿ ನಡೀಬೇಕು ಅನ್ನೋ ಉದ್ದೇಶದಲ್ಲಿ ನಾವೆಲ್ಲ ಒಂದು ಟೀಮ್ ಕಟ್ಟಿ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಸುಬ್ಬು ಟೀಮ್ ಕಡೆಯಿಂದ ನಾವೆಲ್ಲ ಬಂದು ಕೋಲಾರ ಡಿಸ್ಟಿಕ್ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಜನಸೇನಾ ಪಕ್ಷವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಂದು ಹೋಬಳಿನಲ್ಲಿ, ವಿಲೇಜ್ ಅಲ್ಲಿ, ಪಂಚಾಯತಿನಲ್ಲಿ ನೆಕ್ಸ್ಟ್ ಮುಂಬರುವ ಎಲೆಕ್ಷನ್ಗಳಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಿಂತು ಬೆಂಬಲ ಕೊಟ್ಟು ಅವ್ರಿಗೆ ಮುಂದೆ ನಡೆಸಿ ನಾವು ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ಅವ್ರ ಸೇವೆಗಳನ್ನ ನಾವು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿಯನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಇದೇ ತರ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಪವನ್ ಕಲ್ಯಾಣ್ ಹಾಗೂ ಮೆಗಾಸ್ಟಾರ್ ಟೀಮ್ ವತಿಯಿಂದ ಕೇಳ್ಕೊಂತಾ ಇದೀವಿ. ನೆಕ್ಸ್ಟ್ ಅತಿ ಶೀಘ್ರದಲ್ಲೇ ನಮ್ಮ ಪವನ್ ಕಲ್ಯಾಣ್ ಅವರು ಮುಳಬಾಗಿಲಿಗೆ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇಳ್ಕೊಂತಾ ಇದೀವಿ. ಬರ್ತಾರೆ, ಖಂಡಿತವಾಗ್ಲು ನಮ್ಮ ಎಲ್ಲರ ಒಂದು ಆಶಯಗಳನ್ನ ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಉದ್ದೇಶದಲ್ಲಿ ನಾನು 4 ಮಾತುಗಳು ಮಾತಾಡ್ತಾ ಇದ್ದೀನಿ. ದಯವಿಟ್ಟು
ಧನ್ಯವಾದಗಳು. ಜೈ ಜನ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಜನ ಸೇರ್ಬೇಕು, ಜನಸೇನಾ ಪಕ್ಷವನ್ನ ತರಬೇಕು ನಮ್ಮ ತಾಲೂಕಿಗೆ. ಖಂಡಿತ ಇದೊಂದು ಸ್ವಲ್ಪ ಎಲ್ಲರೂ ಅಲ್ಲ ಇಲ್ಲೇ ಅಂತಲ್ಲ, ನಮ್ಮ ತಾಲೂಕಲ್ಲಿ ಕೋಲಾರ ಡಿಸ್ಟಿಕ್ ಗೆ ಹೆಚ್ಚಿನ ಸಂಖ್ಯೆ ಬರ್ಬೇಕು, ಜನಸೇನೆ ತರಲೇಬೇಕು. ನೆಕ್ಸ್ಟ್ ಜನ ಇದ್ರು ಆಯ್ತಾ? ಓಕೆ. ನೀವು ಸುಬ್ಬು ಟೀಮ್ ಅವರು ಏನೇನ್ ಮಾಡಿದ್ದಾರೆ ಜನಸೇನೆಯನ್ನ? ಸರ್, ಈಗ ಸುಬ್ಬು ಟೀಮ್ ಅಂತ ಏನ್ ನಾವು ಮಾಡ್ಕೊಂಡು ಬಂದಿದ್ವಿ ಅವತ್ತಿಂದ, ನಾವು ಬ್ಲಡ್ ಆಗ್ಲಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗ್ಲಿ ಇದೇ ಟವಲ್ ಹಾಕೊಂಡು ನಾವು ಸುಬ್ಬು ಟೀಮ್ ಅಂತ ಹೆಸರು ಹೇಳ್ಕೊಂಡು ನಾವು ಎಲ್ಲ ಸಮಾಜ ಸೇವೆ ಅಂತ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಈ ಥಿಯೇಟರ್ಗಳ ಹತ್ರ ಆಗ್ಲಿ ಇನ್ನೊಂದಾಗ್ಲಿ ಹೆಚ್ಚಿನ ದುಡ್ಡು ಖರ್ಚು ಮಾಡಿ ನಾವು ಬ್ಯಾನರ್ಗಳೆಲ್ಲ ಹಾಕ್ತಾ ಇದ್ವಿ. ಅದೆಲ್ಲ ಬೇಡ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಈಗ ಇದೇ ಮುಳಬಾಗಿಲು ತಾಲೂಕಲ್ಲಿ 2 ಊರಲ್ಲಿ ಮನೆಗಳು ನಿರ್ಮಾಣ ಮಾಡಿದ್ವಿ. ಟೋಟಲ್ 21 ಮನೆ ನಿರ್ಮಾಣ ಮಾಡ್ಬೇಕಂತ ಹೇಳಿ ನಾವು ಬಂದಿರೋದು. ಅಂದ್ರೆ ಆಂಧ್ರದಲ್ಲಿ 21 ಸೀಟ್ ಗೆದ್ದಿದ್ದಲ್ಲ ನಮ್ಮ ಜನಸೇನಾ, ಎಲ್ಲ MLA ಹೆಸರಲ್ಲಿ ಒಂದೊಂದು ಮನೆ ಕಟ್ಬೇಕಂತ ನಾವು ಬಂದಿದ್ದು. ಈಗ ಅಲ್ಲಿ ಗ್ರಾಮದಲ್ಲಿ ಸುಬ್ಬು ಟೀಮ್ ಸುಬ್ಬುನೇ ಒಂದ್ ಮನೆ ಕಟ್ಕೊಟ್ಟಿದ್ದಾರೆ. ಹೌದು ಸುಬ್ಬು ಅವರೇ. ಹೌದು ಮತ್ತೆ ಇನ್ನೊಂದು ಕಡೆ ಎಲ್ಲಿ ಕಟ್ಟಿದ್ದಾರೆ ಸರ್, ಅದು ಆ ಊರ ಹೆಸರು ನಾಚಳ್ಳಿನೇ ಬರುತ್ತೆ. ಅದ್ಯಾವ್ದು ವನಿಕೆರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಎಂಡಿಂಗ್ ಅಲ್ಲಿ ಇದೆ. ಅತಿ ಶೀಘ್ರದಲ್ಲೇ ಅದೊಂದು ಇನಾಗ್ರೇಷನ್ ಇದೆ, ದಯವಿಟ್ಟು ನಿಮ್ಗೆ ತಿಳಿಸ್ತೀವಿ. ಅದೇ ತರನೇ ಮುಂದಿನ ದಿನಗಳಲ್ಲಿ ಎಲ್ಲಾ ವಿಲೇಜ್ಗಳಲ್ಲಿ ಬಡವರು ಎಲ್ಲಿದ್ದಾರೆ ಅಲ್ಲಿ ನೋಡಿ ಅವ್ರಿಗೆ ಒಳ್ಳೆ ಒಂದು ಆಶ್ರಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ ಟೀಮ್ ಎಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ಸರ್. ಹೋಗ್ತಾ ಇದ್ವಿ. ಸುಮ್ನೆ ದುಡ್ಡು ಅಲ್ಲಿ ಇಲ್ಲಿ ಹಾಕಿ ಖರ್ಚು ಮಾಡಬಾರ್ದು ಅಂದ್ಬಿಟ್ಟೆ ನಾವು ಮನೆಗಳು ಕಟ್ಕೊಡ್ತಾ ಇದ್ವಿ. ಯಾರು ನಿರ್ಗಿತವಾಗಿದ್ದಾರೋ, ಅದು ಯಾರೇ ಆಗ್ಲಿ, ಬಡವರು ಜಾತಿ ಭೇದನೇ ಇಲ್ಲ ಇಲ್ಲಿ. ಬಡವ ಯಾರು ಹ್ಯಾಂಡಿಕ್ಯಾಪ್ಟು ಅವ್ರಿಗೆ ಆಗ್ಲಿ, ಇಲ್ಲ ಒಬ್ಬ ಅಜ್ಜಿ ತಾತ ಇರ್ಲಿ ಅಂತವ್ರಿಗೆ ನಾವು ಊರವ್ರನ್ನೆಲ್ಲ ಕೇಳ್ಬಿಟ್ಟು ಅವ್ರಿಗೆ ಮನೆ ಕಟ್ಕೊಡ್ತಾ ಇದ್ವಿ. ಬೇರೆ ಯಾರೋ ನಮ್ಗೆ ಹೇಳಿದ್ರು ಅವ್ರಿಗೋ ಕಟ್ಟಂದ್ರೆ ನಾವು ಕಟ್ಕೊಡೋದೇ ಇಲ್ಲ. ಊರ್ನವರೆಲ್ಲ ಇಲ್ಲ ಸರ್ ಇವ್ರಿಗೆ ಯಾರು ಇಲ್ಲ ಅಂದಾಗ ಅಲ್ಲಿ ಹೋಗಿ ನಾವು ಕಟ್ಕೊಡ್ತಾ ಇದ್ವಿ ಸರ್. ಗ್ರಾಮದಲ್ಲಿ ನಾನೇ ಸುದ್ದಿ ಮಾಡಿದ್ದೆ. ಓಕೆ, ಥ್ಯಾಂಕ್ ಯು. ಅತಿ ಶೀಘ್ರದಲ್ಲೇ ವನಿಕೆರೆ ಮನೆ ಕಟ್ಟಿದ್ದಾರೆ ಸುಬ್ಬು ಟೀಮ್ ಅಂತ. ಹೌದು ಅವಾಗ ಎಲ್ರು ಪವನ್ ಕಲ್ಯಾಣ್ ಫ್ಯಾನ್ಸ್ ಎಲ್ರು ಬಂದಿದ್ರು. ಹೌದು, ಸುಮಾರು ಅಂದ್ರೆ 1,500 ಜನ ಸೇರಿದ್ವಿ ಅಲ್ಲಿ. ಸಖತ್ತಾಗಿ ಸೇರಿದ್ರು. ಹೌದು ಹೌದು. ಇವಾಗ್ಲೂ 2ನೇ ಮನೆ ಕೊನೆ ಅಂತ ಯಾವ್ದದು ವನ್ನಿಕೆರೆ? ವನಿಕೆರೆ ಅಂತ ಹೇಳ್ಬಿಟ್ಟು ವನಿಕೆರೆನಲ್ಲೇ ಕಟ್ತಾ ಇದೀವಿ. ಅದೇ ಮುಳಬಾಗಿಲು ತಾಲೂಕಲ್ಲೇ ರೆಡಿ. ಅಲ್ಲಿ ಅದು ಅಜ್ಜಿ ಮನೆ, ಅದು ಮಗ ಹ್ಯಾಂಡಿಕ್ಯಾಪ್ಟ್. ಆಕ್ಚುಲಿ ಪವನ್ ಕಲ್ಯಾಣ್ ಬರ್ತ್ಡೇಗೆ ಅದನ್ನ ಒಂದು ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ಅನ್ಕೊಂಡಿದೀವಿ. ಅದು ಅತಿ ಶೀಘ್ರದಲ್ಲೇ ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡ್ತೀವಿ. ದಯವಿಟ್ಟು ಎಲ್ರು ಬಂದು ಅದೊಂದು ಪ್ರೋತ್ಸಾಹ ಕೊಟ್ಟು ಒಂದು ಸಕ್ಸಸ್ ಮಾಡ್ಬೇಕು ಅಂತ. ಸಾರ್ ಬರ್ತ್ಡೇಗೆ ಒಂದು ಗಿಫ್ಟ್ ನಾವು ಮಾಡೇ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಒಂದ್ ನಿಮಿಷ ಮುಂದೆ ಬನ್ನಿ ಅಣ್ಣ, ಮುಂದೆ ಬನ್ನಿ. ಅದೇ ತರ ಇಂದ ಮೈಕ್ ಅದೆಲ್ಲ ಬೇಕಾಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಬಡವರಿಗೆ ಏನೋ ನಮ್ ಕೈಯಿಂದ ಆದಷ್ಟು ಅದು ಮನೆ ಆಗ್ಲಿ ಇನ್ನೊಂದಾಗ್ಲಿ ಏನೇ ಆಗ್ಲಿ ಒಬ್ರಿಗೆ ಓದಕ್ಕೆ ಅದಕ್ಕೆ ಇದಕ್ಕೆ ఇదేమో చదవాలంటున్నాను. జై జనసేన నువ్వు జనసేన ಮೊದಲನೇದಾಗಿ ನಮ್ಮ ಜನಸೇನಾ ಪಾರ್ಟಿ ಅನ್ನೋದಕ್ಕಿಂತ ನಾವು ಮೆಗಾ ಫ್ಯಾನ್ಸ್. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಗಾ ಫ್ಯಾನ್ಸ್ ಆಗಿರೋದ್ರಿಂದ ಯಾವ್ದು ಜನಸೇನ ಬರ್ಲಿ ಯಾರನ್ನ ಬರ್ಲಿ ನಾವು ಹೆಚ್ಚಿನ ಇದರಲ್ಲಿ ಪವನ್ ಕಲ್ಯಾಣ್ ಅವರಿಗೆ ಹೆಚ್ಚಿನ ಇದ್ರಲ್ಲಿ ನಾವು ಪ್ರೋತ್ಸಾಹ ಕೊಡ್ತೀವಿ. ಇದು ಮೆಗಾ ಫ್ಯಾಮಿಲಿ ಆಗಿದ್ರಿಂದ ನಾವು ತುಂಬಾ ಪ್ರೋತ್ಸಾಹ ಕೊಡ್ತೀವಿ. ಇದಕ್ಕಿಂತ ಮೇಲಾಗಿ ನಮ್ಮ ಇವರು ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಇವತ್ತು ಪವನ್ ಕಲ್ಯಾಣ್ ಅವರು ಇವತ್ತು ಅಲ್ಲಿ ಮಾಡ್ತಾ ಇರೋ ಒಳ್ಳೆ ಕೆಲಸಗಳನ್ನ ನಾವು ನೋಡ್ತಾ ಇದೀವಿ, ಕಣ್ಣಾರೆ ನೋಡ್ತಾ ಇದೀವಿ. ಈ ಕಣ್ಣಾರೆ ನೋಡ್ತಾ ಇರೋ ಒಂದು ಇದರಿಂದ ನಾವ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವ್ ಇಲ್ಲಿ ಪಾಲ್ಗೊಂಡು ಇದ್ ಮಾಡಿ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದೀವಿ. ಈ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಗಾ ಫ್ಯಾನ್ಸ್ ಇದ್ದಾರೆ. ನಾವು ಎಂದಿಗೂ ಯಾವತ್ತಿಗೂ ಮೆಗಾ ಫ್ಯಾನ್ಸ್ ಈ ಮೆಗಾಸ್ಟಾರ್ ಫ್ಯಾಮಿಲಿ ಜೊತೆಗೆ ನಾವ್ ಇರ್ತೀವಿ. ಅದರಲ್ಲೂ ಪವನ್ ಕಲ್ಯಾಣ್ ಜೊತೆಯಲ್ಲಿ ನಾವ್ ಇರ್ತೀವಿ ಅಂತ ಹೇಳ್ಬಿಟ್ಟಿದೆ. ನಾನು ಇದ್ ಮಾಡ್ತಾ ಇದ್ದೀನಿ. ಇದೇ ಇದರಲ್ಲಿ ಪವನ್ ಕಲ್ಯಾಣ್ ಅವರು ಕೂಡ ಒಂದ್ಸರಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಭೇಟಿ ಕೊಟ್ಟು ಇಲ್ಲಿನ ಆಹಾಪಗಳು ಅವೆಲ್ಲ ನೋಡ್ಕೊಂಡು ಏನು ಒಳ್ಳೇದೇನು ಕೆಟ್ಟದೇನು ಇದೆಲ್ಲ ನೋಡಿ ಜನರಿಗೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಅಂದ್ರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಜೈ ಪವನ್ ಕಲ್ಯಾಣ್, ಜೈ ಜಯಸೇನಾ. ಇದು ಐದ್ಲಾಪುರ ಗ್ರಾಮ, ಕನಸಂದ್ರ ಪೋಸ್ಟ್, ಮುಳಬಾಗಿಲು ತಾಲೂಕು. ಅದೇ ಪ್ರಕಾಶನ. ಎಲ್ಲರಿಗೂ ನಮಸ್ಕಾರ. ಈಗ ಏನ್ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂತ ವಿಷಯಗಳಿಗೆ ನೋಡಿದ್ರೆ ಹೋಲಿಸಿದ್ರೆ ನಮ್ಮ ಆಂಧ್ರದಲ್ಲಿ ನಮ್ಮ ಡೆಪ್ಯೂಟಿ CM ಆದ ಇವರು ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಮಾಡ್ತಾ ಇರೋ ಕೆಲಸಗಳನ್ನ ತುಂಬಾ ಒಳ್ಳೇದಾಗ್ತಾ ಇದೆ. ತುಂಬಾ ಎಲ್ಲಾ ಜನಗಳಿಗೂ ಪ್ರತಿಯೊಂದು ಊರಿಗೂ ಹೋಗಿ ಎಲ್ಲಾ ನೋಡಿ ಒಳ್ಳೆ ಕೆಲಸ